ಯಾರ ಬಾಡಿ ರೆಸ್ಟ್ ಕೇಳಿತ್ತು, ರೆಸ್ಟ್ ಕೊಟ್ಟೆ. ಸ್ಟಾರ್ಟ್ ಮಾಡಿದಾಗ ಫುಲ್ ಜೋಶಲ್ಲಿದ್ರಲ್ಲ ಅಂತ ನೀವು ಕೇಳ್ಬೋದು. ಬಟ್ ಏನು ಮಾಡೋದು, ಲೈಫ್ ಹ್ಯಾಪೆಂಡ್. ಹಾರ್ಮೋನ್ಸ್ ಹ್ಯಾಡ್ ಟು ಟೇಕ್ ಅ ಪ್ಲೇ. ಪೀರಿಯಡ್ಸ್ ಆಯಿತು. 5 ಡೇಸ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಯುಗಾದಿ ಹಬ್ಬ ಬಂತು. ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಒಬ್ಬಟ್ಟು ತಿಂದಿಲ್ಲ ಅಂದರೆ ಹೇಗೆ ಅಂತ 2 ಒಬ್ಬಟ್ಟನ್ನ ತಿಂದು ಆದಷ್ಟು ಪೋಷನ್ ಕಂಟ್ರೋಲ್ನ ಮಾಡಿದ್ದೀನಿ. ಆ್ಯಂಡ್ ಪಾಪುದು ಫಸ್ಟ್ ಇಯರ್ ಬರ್ಡೇ ಇತ್ತು. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಐ ಆಮ್ ಗೆಟಿಂಗ್ ಬ್ಯಾಕ್ ಸ್ಟ್ರಾಂಗರ್ ಅಗೇನ್. ಇವತ್ತು ಅಪ್ಪರ್ ಬಾಡಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದೆ. ನಾನು 14 kgs ವೆಯ್ಟ್ ಲಾಸ್ ಮಾಡಿರೋದು ಫೇಸ್ ಮತ್ತು ಬಾಡಿಲಿ ಎವಿಡೆಂಟಾಗಿ ಕಾಣಿಸ್ತಿದ್ರು. ಆ ಮಮ್ಮಿ ಪೂಚ್ ಅಂತೂ ಹೋಗಿಲ್ಲ. ಡೆಲಿವರಿ ಆಗಿ 1 ವರ್ಷ ಆದರೂ ಐ ಆಮ್ ಸ್ಟಿಲ್ ಲುಕಿಂಗ್ ಲೈಕ್ 3 months ಪ್ರೆಗ್ನೆಂಟ್. ಬಟ್ ಈ 100 ಡೇಸಲ್ಲಿ ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡಿ ಕರಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಫಾಲೋ ಮಾಡಿ. ಸೊ ವೆಯ್ಟ್ ಸ್ಕೇಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ವೆಯ್ಟ್ ಅಪ್ಡೇಟ್ಸ್ ಬರ್ತಿಲ್ಲ. ಐ ಆರ್ಡರ್ಡ್ ಅ ನ್ಯೂ ಒನ್ ಆನ್ ಅಮೆಝಾನ್. ಸೊ ನಾಳೆ ಬರುತ್ತೆ. ನಾಳೆಯಿಂದ ಕಂಟಿನ್ಯೂಸ್ ವೆಯ್ಟ್ ಅಪ್ಡೇಟ್ಸ್ನ ಒಂದು ಸ್ಟೋರಿಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪ ನ್ಯೂಟ್ರಿಷಸ್ ಆಗಿರಲಿ ಅಂದ್ಬಿಟ್ಟು ಬೇಸನ್ ಚೀಲ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡಿ ಮೇಲೆ ಒಂದು ಸ್ವಲ್ಪ ಗ್ರೇಟೆಡ್ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪಾಪುಗೂ ಇದೇ ಬ್ರೇಕ್ಫಾಸ್ಟ್ನ ಕೊಡ್ತೀನಿ. ಸೊ ಅವಳಿಗೂ ಒಂದು ಸ್ವಲ್ಪ ಎಲ್ಲ ನ್ಯೂಟ್ರಿಷಸ್ ಆಗಿರೋ ಫುಡ್ ಸಿಗಲಿ ಅಂತ ನಾನು ಇವತ್ತು ಸೇಮ್ ಫುಡ್ನ ತೊಗೊಂಡೆ. 2 ಬೇಸನ್ ಚೀಲ ಜೊತೆಗೆ ಕ್ಯಾರೆಟು ಬೀಟ್ರೂಟ್ನ ತುರ್ಕೊಂಡು ಆಮೇಲೆ ಅದರ ಜೊತೆಗೆ ಕರ್ಡ್ ರೈತಾನ ತಿಂದೆ. ಸೊ ಇನ್ಮೇಲಿಂದ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಎವ್ರಿ ಡೀಟೇಲ್ಸ್ ನಾನು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.